ನಮಸ್ಕಾರ ರೀ ಸಾವ್ಕಾರ್ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ ಮತ್ತೆ ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ನಾನು ತಿಳ್ಕೊಂತ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದ್ರೆ HSRP ನಂಬರ್ ಪ್ಲೇಟ್ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟ್ ನೋಡ್ರಿ. ಹಂಗಂದ್ರೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಏನೂ ಅರ್ಥ ಆಗೋದಿಲ್ಲ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತೇ ಇದೆ HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಹೇಳಿ. ಈ ಒಂದು ನಂಬರ್ ಪ್ಲೇಟ್ ನ ನಿಮ್ಮ ವೆಹಿಕಲ್ ಗಳಿಗೆ ಹಾಕೋಬೇಕಂತ ಹೇಳಿ ಗವರ್ಮೆಂಟ್ ರೂಲ್ಸ್ ಸಮೇತ ಮಾಡಿತ್ತು. ಅದು ಫೆಬ್ರವರಿ 17 ಲಾಸ್ಟ್ ಡೇಟ್ ಅಂತ ಹೇಳಿದ್ರು. ಅಂದ್ರೆ ಇವಾಗ ನೀವು ಏನ್ ಮಾಡಿಸ್ಕೋಬೇಕಾಗಿತ್ತು, ನಂಬರ್ ಪ್ಲೇಟ್ ನ ಚೇಂಜ್ ಮಾಡಿಸ್ಕೋಬೇಕಾಗಿತ್ತು. ಮುಂಚೆ ಇರುವಂತಹ ನಂಬರ್ ಪ್ಲೇಟ್ ನೆಲ್ಲ ತೆಗೆದ್ಬಿಟ್ಟು ಇಲ್ಲಿ ನೋಡಿ ಇವಾಗ ಹಾಕ್ತೀನಿ IND ಅಂತ ಹೇಳಿ ನಂಬರ್ ಇರಬೇಕಾಗಿತ್ತು. ಆ ಒಂದು ಇದ್ರಲ್ಲಿ ನಂಬರ್ ಪ್ಲೇಟ್ ಅಲ್ಲಿ IND ಅಂತ ಹೇಳಿ ಡಿಸ್ಪ್ಲೇ ಆಗಬೇಕಾಗಿತ್ತು. ಸೊ ಆ ತರ ಒಂದು ನಂಬರ್ ಪ್ಲೇಟ್ ನ ಹಾಕೋಬೇಕಂತೇಳಿ ಗವರ್ಮೆಂಟ್ ರೂಲ್ಸ್ ಮಾಡಿತ್ತು. ಆ ಒಂದು ರೂಲ್ಸ್ ಮಾಡಿ ಲಾಸ್ಟ್ ಡೇಟ್ ಕೊಟ್ಟಿದ್ದು ಫೆಬ್ರವರಿ 17. ಬಟ್ ಇವಾಗ ಒಂದು ಹೊಸ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಂದ್ರೆ ಇದು ಈಗಷ್ಟೇ ಬಂದಿರೋ ನ್ಯೂಸು. ಇವಾಗ ಏನಾಗಿದೆ ಅಂದ್ರೆ ನಿಮ್ಮ ಒಂದು ಫೆಬ್ರವರಿ 17 ಏನಿತ್ತು ಡೇಟ್, ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಪ್ ಟು 3 months ವರೆಗೂ. ನಿಮ್ಗೆ ಇನ್ನು 3 ತಿಂಗಳ ಟೈಮ್ ಇದೆ. ಏನಕ್ಕೆ ಈ ಒಂದು ನಿರ್ಧಾರ ತಗೊಂಡಿದ್ದ ಗವರ್ಮೆಂಟ್ ಅಂದ್ರೆ, ಈಗ ಬೇಗ ಬೇಗ ಅಂದ್ರೆ ಇನ್ನು 2 ದಿವಸ ಟೈಮ್ ಇದೆ ಅನ್ನೋಕ್ಕಾಗಿ ಸ್ಕ್ಯಾಮರ್ಸ್ ಗಳೆಲ್ಲ ಒಂದು ಫೇಕ್ ನಂಬರ್ ಪ್ಲೇಟ್ಸ್ ನ ಮಾಡಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸ್ಕ್ಯಾಮ್ ನ ಅವಾಯ್ಡ್ ಮಾಡಕ್ಕಂತಾನೆ ಗವರ್ಮೆಂಟ್ ಇವಾಗ ಏನ್ ಮಾಡಿದೆ ಅಂದ್ರೆ ಇನ್ನು 3 months ಎಕ್ಸ್ಟ್ರಾ ಟೈಮ್ ಕೊಟ್ಟಿದೆ. ಸೊ ಇವಾಗ ನೀವೇನ್ ಮಾಡ್ಬೇಕಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ನೀವು ಬುಕ್ ಮಾಡ್ಕೋಬೇಕು. ನಂಬರ್ ನ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನೊಂದು ವಿಡಿಯೋ ಸಮೇತ ಮಾಡಿ ಹಾಕಿದ್ದೀನಿ. ಸೊ ಆ ಒಂದು ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ನೀವು ನೋಡ್ಕೋಬಹುದು. ಸೊ ಇಲ್ಲಿ ಒಂದು ಕಂಡೀಷನ್ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ನೀವು ನಂಬರ್ ಏನು ಪ್ಲೇಟ್ ಅನ್ನು ಹಾಕ್ಸದೇ ಇದ್ರೆ ಒಂದು ಸಲ ಏನಾದ್ರು ನೀವು ಪೊಲೀಸ್ ಕೈಲಿ ಸಿಗಾಕೊಂಡ್ರೆ 1,000 ಫೈನ್ ಹಾಕ್ತಾರೆ. ಸೊ ಸೆಕೆಂಡ್ ಟೈಮ್ ಸಿಗಾಕೊಂಡ್ರೆ 2,000 ಫೈನ್ ಹಾಕ್ತಾರೆ. ಸೊ ದಯವಿಟ್ಟು ಯಾರೆಲ್ಲ ತರ ಒಂದು ತಪ್ಪನ ಮಾಡಕ್ ಹೋಗ್ಬೇಡಿ. ಏನಕ್ಕಂದ್ರೆ ನೀವು 1,000 2,000 ಫೈನ್ ಕಟ್ಟೋ ಈ ಪ್ಲೇಸ್ ಅಲ್ಲಿ ನಿಮ್ದು ಒಂದು HSRP ನಂಬರೇ ರೆಡಿ ಆಗ್ಬಿಡುತ್ತೆ. ಏನಕ್ಕಂದ್ರೆ ಈಗ ನಿಮ್ಗೆಲ್ಲ ಗೊತ್ತಿದೆ HSRP ನಂಬರ್ ಬರೋದು, ಸೊ ಆ ಒಂದು ಅಮೌಂಟ್ ಡಿಸೈಡ್ ಆಗೋದು ನಿಮ್ಮ ಕಂಪನಿಯ ವೆಹಿಕಲ್ ಯಾವ ಕಂಪನಿದಿದೆ, ಸೊ ನಿಮ್ಮ ಒಂದು ಮಾಡೆಲ್ ಯಾವ್ದಿದೆ, ನಿಮ್ಮ ಒಂದು ವೆಹಿಕಲ್ ಯಾವ ಟೈಪ್ ಇದೆ, ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಇಲ್ಲಿ ಇವರಿಗೆ ಇಷ್ಟೇ ಅಂತೇಳಿ ಫಿಕ್ಸ್ ಅಂತೂ ಇರಲ್ಲ. ಸೊ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 3 months ಎಕ್ಸ್ಟೆಂಡ್ ಆಗಿದ್ರಿಂದ ಸಖತ್ ಖುಷಿ ಆಯ್ತು. ಏನಕ್ಕಂದ್ರೆ ಎಲ್ಲರೂ ಪ್ಯಾನಿಕ್ ಆಗಿದ್ರು. ಸೊ ಇನ್ನು 2 ದಿವಸ ಟೈಮ್ ಇದೆ ಅಂತ ಹೇಳಿ. ಸೊ ನೀವು ಗಡಿಬಿಡಿ ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಇನ್ನು 3 ತಿಂಗಳು ಟೈಮ್ ಇದೆ. ನಿಧಾನಕ್ಕೆ ನಿಮ್ಮ ಒಂದು ಸ್ಲಾಟ್ ನ ಬುಕ್ ಮಾಡ್ಕೊಳ್ರಿ. ಆದಷ್ಟು ಬೇಗ ನಿಮ್ಮ ಒಂದು HSRP ನಂಬರ್ ನ ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಕೊಟ್ಬಿಡ್ತೀನಿ. ಸೊ ಇವತ್ತಿಗೆ ನನ್ನ ಒಂದು ಚಾನಲ್ ಫುಲ್ ಮಾನಿಟೈಸೇಷನ್ ಕಂಪ್ಲೀಟ್ ಆಯಿತು. ಇದೆಲ್ಲ ನಿಮ್ಮ ಒಂದು ಪ್ರೀತಿಯ ಸಹಕಾರ ಅಂತಾನೆ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು. ಸೊ ಯಾರೆಲ್ಲ ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗಂತೂ ನಿಜವಾಗ್ಲೂ ತುಂಬಾ ಧನ್ಯವಾದಗಳು ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಈ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಇಂದ ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆಗಿದೆ. ಸೊ ಇನ್ಮೇಲೂ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.